ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತು? ತೃತೀಯ ಪಾದ. ಕೊನೆ ಮುಗಿತ ಅಂತ ಹೇಳಿದ್ರು, ಕೊನೆ ಬಂದಿದೆ. ಹಾಂ, ಆಭಾಸ ಏವ ಚ ಸೂತ್ರ. ಜೀವ ಏನಾಯಿತು? ಆಭಾಸ. ಆಭಾಸ ಅಂದ್ರೇನು? ಆಭಾಸಕ್ಕೆ ಬ್ರಾಹ್ಮಣ ಆಭಾಸ, ಅಗ್ನಿ ಅಗ್ನ್ಯಾಭಾಸ, ಜಲ ಜಲಾಭಾಸ. ಏನರ್ಥ ಅದಕ್ಕೆ? ತದ್ವತ್ತು ಭಾಸತೆ ತತ್ ನ, ಅದರಂತೆ ಕಾಣುತ್ತೆ ಆದರೆ ಅದಲ್ಲ. ಬ್ರಾಹ್ಮಣಾಭಾಸ, ಬ್ರಾಹ್ಮಣನಂತೆ ಕಾಣ್ತಾನೆ, ಬ್ರಾಹ್ಮಣನಲ್ಲ ಅಷ್ಟೇ. ಅರ್ಜುನ ಯತ್ಯಾಭಾಸ, ಜಜ್ವೇಷ ಹಾಕೊಂಡಿದ್ದ ಅರ್ಜುನ ಯತಿ ಅಲ್ಲ ಆತ, ಯತ್ಯಾಭಾಸ. ಆದರೆ ಬೋಸಕ್ಕೆ ಮಾಡ್ಕೊಂಡಿಲ್ಲ ಆತ, ಬೋಸಕ್ಕೆ ಮಾಡ್ಕೊಂಡಿಲ್ಲ, ಆದ್ದರಿಂದ ದೋಷ ಇಲ್ಲ. ಒಳ್ಳೆಯ ಉದ್ದೇಶ ಇದೆ ಹೊರತ ಕೆಟ್ಟದಿಲ್ಲ. ಇವತ್ತು ಯತ್ಯಾಭಾಸ, ಜನೋ ನಮೆಯನ್ನ ಫಲತೇತಿ ಮತ್ತವಾಗಿಬಿಟ್ರೆ ಮೋಸ. ರೂಪಂ ರೂಪಂ ಪ್ರತಿರೂಪೋ ಬಭುವ ಅನ್ನೋ ಉಪನಿಷತ್ತೇ ಹೇಳಿಬಿಟ್ಟಿದೆ ಸ್ಪಷ್ಟವಾಗಿ, ವೇದ ಹೇಳಿದೆ. ಪರಮಾತ್ಮ ಪ್ರತಿಬಿಂಬ ಅಂತ ಹೇಳಿದ್ದಾರೆ ಜೀವರನ್ನು ಹೊರತು ಜೀವ ಪರಮಾತ್ಮನೇ ಅಂತ ಕರೆದಿಲ್ಲ. ದ್ವಿರೂಪೋ ವಂಶಕೌತಶ್ಚ ಅದೆಲ್ಲ ಆಗಿತ್ತು ನಿನ್ನೆ. ನೆಕ್ಸ್ಟ್ ಈಗ ಹಾಂ ಹಾಂ ಏನು ಎಣ್ಣೆ ರೂಪ ಏನ? ಹಾಂ, ಅದಕ್ಕೆ ಸಂಬಂಧ ಏನು? ಸಂಬಂಧ ಏನು? ಪ್ರತಿ ರೂಪ ಬರೋದು ಇದಕ್ಕೆ ಅದಕ್ಕೆ ಸಂಬಂಧ ಏನಿಲ್ಲ. ಒಂದು ರೂಪ ಪರಮಾತ್ಮ ಏನಾಗ್ತಾನೆ, ಒಂದೊಂದು ರೂಪಕ್ಕೂ ಪ್ರತಿಬಿಂಬ, ಒಂದೊಂದು ಬಿಂಬವಾಗಿ ಪರಮಾತ್ಮ ಇದ್ದಾನೆ ಅಂತ ಅಷ್ಟೇ ಅರ್ಥ. ರೂಪಂ ರೂಪಂ ಪ್ರತಿ ರೂಪ ಬಹು, ಪ್ರತಿರೂಪನಾದ. ಪ್ರತಿಯೊಬ್ಬ ಜೀವನಿಗೂ ಬಿಂಬರೂಪ ಇಟ್ಟಿದ್ದಾನೆ ಅಂತ ಅರ್ಥ. ಪ್ರತಿಯೊಬ್ಬ ಜೀವರು ಕೂಡ ಜನರಲ್ಲೇ ಪ್ರತಿಬಿಂಬರು ಅಷ್ಟೇ ಅಲ್ಲ. ಪರಮಾತ್ಮ ನೇರವಾಗಿ ಕೂಡ ಏನಾಗಿದ್ದಾನೆ? ಪರಮಾತ್ಮ ಬಿಂಬ ಆಗಿದ್ದ. ಕೆಲಸಕ್ಕೆ ಏನಾಗುತ್ತೆ? ಡೈರೆಕ್ಟ್ ಕಂಟ್ರೋಲ್ ಬರೋದಿಲ್ಲ. ಅವರು ಇದರಲ್ಲಿ ಬರ್ಬೋದು, ಡೈರೆಕ್ಟ್ ಕಂಟ್ರೋಲ್ ಬರೋದಿಲ್ಲ. ದೇವರು ಎರಡೂ ಆಗಿದ್ದಾನೆ. ನಮಗೆ ಸಾಕ್ಷಾತ್ ಪ್ರತಿಬಿಂಬನೂ ಆಗಿದ್ದಾನೆ, ಪರಂಪರ ಪ್ರತಿಬಿಂಬನೂ ಆಗಿದ್ದಾನೆ. ಅದು ವಿಶೇಷಾಂಶ. ತೋರಿಸ್ಲಿ, ತಪ್ಪೇನೆ ಅದಕ್ಕೆ. ಅದರಿಂದ ಇದು ಸಂಬಂಧಪಟ್ಟಿದ್ದಲ್ಲ. ಅದು ನೋಡ್ಕೊಡ್ರಿ, ಗಾಬರಿ ಆಗಬೇಡ್ರಿ, ನೋಡ್ಕೊಡ್ರಿ ಅಂತ ಅಷ್ಟೇ ಅರ್ಥ. ನೀರಲ್ಲಿ ನೋಡ್ಕೊಂಡ್ರೆ ಇರೋ ಕ್ಲಾರಿಟಿ ಅದು ಇರೋದಿಲ್ಲ. ದೋಷ ಪರಿಹಾರಕ್ಕೆ ಅವೆಲ್ಲ ಮಾಡೋದು. ದ್ವಿರೂಪಾವಂಶಕೌತಸ್ಯ ಅದಾಯ್ತಲ್ಲ. ಇತಿ ಪ್ರತಿಬಿಂಬಾನಾಂ ಮಿಥೋ ವೈಚಿತ್ರೇ ಕಾರಣವಾಹ ಅದೃಷ್ಟ ಅನಿಯಮಾತು. ತುಂಬ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅದಕ್ಕೆ ಗಮನ ಕೊಡಬೇಕು ಯಾವಾಗಲೂ. ಹಾಗಿದ್ದರೆ ಒಂದು ಪ್ರಶ್ನೆ ಬಂತೀಗ ಸರಿಯಾಗಿ ನೋಡಬೇಕು. ಎಲ್ಲರೂ ಪ್ರತಿಬಿಂಬ ಅಂತ ಹೇಳ್ತೀವಿ. ಪ್ರತಿಬಿಂಬ ಅಂದರೆ ಬಿಂಬ ಇದ್ದಾಗಿರಬೇಕು. ಸೊ ಎಲ್ಲರೂ ಹೇಗಿರ್ಬೇಕಾಗಿದ್ದರೆ ಪರಮಾತ್ಮನ ಥರನೇ ಇರಬೇಕು. ಮತ್ತು ಅವರಲ್ಲಿ ವ್ಯತ್ಯಾಸ ಇರಬಾರ್ದು. ಬಿಂಬ ಒಂದೇ ಆದಾಗ ಯಾವ ಫೋಟೋ ಕೊಟ್ಟರು ಕೂಡ ಅವನ ಫೋಟೋ ಆಗ್ಬೇಕಾನೆ. ಎಷ್ಟು ಕಲರ್ಗೆ ಏನೇ ಇರಲಿ ಬಿಡಲಿ, ಏನಿರಬಾರ್ದು? ಇರಬಾರ್ದು. ಅಂದಮೇಲೆ ಅದು ಪ್ರತಿಬಿಂಬ ಅಲ್ಲ. ಹಾಗಿದ್ರೆ ಎಲ್ಲ ರೀತಿಯಾದ ಪ್ರತಿಬಿಂಬ ಅಂತ ಅಲ್ಲ ಹೇಳಿದ್ರೆ ಆ ಅರ್ಥಲ್ಲಿ ಹೇಳಲೇ ಇಲ್ಲ ನಾವು ಫಸ್ಟ್. ಮೊದಲೇ ಪ್ರತಿಬಿಂಬ ಶಬ್ದಕ್ಕೆ ಅರ್ಥ ಏನು ಅಂದರೆ ಈ ರೀತಿ ಪ್ರತಿಬಿಂಬ ಅಲ್ಲೇ ಅಲ್ಲ. ಏನು ಹೇಳಿದ್ದು ಪ್ರತಿಬಿಂಬ ಅಂತ ಯಾತಕ್ಕೆ ಹೇಳಿದ್ದು ಅಂದರೆ ಟೋಟಲ್ ಡಿಪೆಂಡೆನ್ಸ್ ತೋರಿಸ್ಬೇಕು. ಟೋಟಲ್ ಡಿಪೆಂಡೆನ್ಸ್ ಅದು ಇಂಪಾರ್ಟೆಂಟ್. ರಾಜಭೃತ್ಯರಲ್ಲಿ ಭೃತ್ಯನಿಗೆ ರಾಜನ ಮೇಲೆ ಇದೆ ಡಿಪೆಂಡೆನ್ಸ್ ಇದೆ, ಟೋಟಲ್ ಇಲ್ಲ. ಹೋಗಿ ನಾನು ಬಿಟ್ಟು ಹೋಗ್ತೀನಿ ಕೆಲಸ, ಏನು ಮಾಡೋಕ್ಕೆ ಬರೋದಿಲ್ಲ, ಹೋಗಿ ಮರ ಇರೋ ಅಂತ ಹೇಳಬೇಕಾಗ್ತದೆ, ಇಲ್ಲ ಹಾಳಾಗಿ ಹೋಗುತ್ತೆ ಎಲ್ಲರಲ್ಲಿ ಹೇಳ್ಬೋದು. ಆದರೆ ಇಲ್ಲಿ ಪ್ರತಿಬಿಂಬ ಹಾಗಲ್ಲ, ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೆ ಏನಾಗುತ್ತದ? ಆ ಎಕ್ಸಾಂಪಲ್ ಯಾತಕ್ಕೆ ಕೊಟ್ಟರು ಅಂದರೆ ತೊರೆದು ಜೀವಿಸಬಹುದೇ ಹರಿಣಿನ ಚರಣಗಳ, ಅದಕ್ಕೋಸ್ಕರ ಹೇಳಿದ್ದದು. ಬಿಂಬ ಪ್ರತಿಬಿಂಬ ಬಿಟ್ಟಿರ್ಬೋದು, ಬಿಂಬ ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಯಾವಾಗಲೂ ಡಿಪೆಂಡೆಂಟ್ ಆಗಿದ್ದೇವೆ ಅಂತ ಕಾನ್ಸೆಪ್ಟ್ ಕೊಡಬೇಕಲ್ಲಿ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ ಹೊರತು ಈ ರೀತಿ ಬಿಂಬ ಅಂತ ಅರ್ಥ ಅಲ್ಲ. ನಮಗೆ ಚಕ್ರಶಂಕೆಯಲ್ಲಿ ಹೇಗಿದ್ರೆ ಚಕ್ರಶಂಕೆಯಲ್ಲಿ ಏನೋ ಇರಬೇಕಾಗಿತ್ತು, ಏನೂ ಇಲ್ಲ. ಅದಿದೆ ಅಂತ ಹೇಳಿ ಕೊಟ್ಟಿಲ್ಲ ನಾವು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಿರೋದು ನೋಡಿ. ಅದೃಷ್ಟ ಅನಿಯಮಾತ್ವೋ ಪ್ರತಿಬಿಂಬಾನ ಮಿಥೋ ವೈಚಿತ್ರೇ ಕಾರಣಮಾಹ. ಮಿಥ ಅಂದ್ರೇನು? ಪರಸ್ಪರ ವೈಚಿತ್ರ್ಯ ಇರಬಾರ್ದು. ಹಾಗಿದ್ರೆ ಪ್ರತಿಬಿಂಬ ಅಂದರೆ ಒಂದೇ ಕಾಲೇಜ್ ಸ್ಕೂಲ್ ಯೂನಿಫಾರ್ಮ್ ಒಂದೇ ಹಾಕ್ಕೊಂಡಿರ್ಬೇಕಲ್ಲ. ಸ್ಟೂಡೆಂಟ್ಸ್ಗೆಲ್ಲ ಇದೆ, ಮೇಸ್ಟ್ರಿಗಿಲ್ಲ. ಮೇಸ್ಟ್ರಿಗೆ ಯೂನಿಫಾರ್ಮ್ ಹಾಕಿಲ್ಲ. ಕೆಲವು ಕಡೆ ಹಾಕಿದ್ದಾರೆ, ಕೆಲವ್ರಿಗಿರುತ್ತಂತೆ ಇಲ್ಲ.
ಮೇಸ್ಟ್ರಿಗೆ. ಆದ್ದರಿಂದ ಏನಲ್ಲ ಅಂತ ಪ್ರತಿ ಇವರು ಪ್ರತಿಬಿಂಬ ಬರಲ್ಲ ಅಂತ ಹೇಳ್ತಾರೆ. ಸ್ಟೂಡೆಂಟ್ ಹೌದು ಅಷ್ಟೇ, ಸ್ಟೂಡೆಂಟ್ ಸಾದೃಶ್ಯಕ್ಕೋಸ್ಕರ ಹೇಳಿದ್ದಾರೆ. ಅಂಥವರಲ್ಲಿ ಯೂನಿಫಾರ್ಮಿಟಿ ಇದೆಯಲ್ಲ, ಯೂನಿಫಾರ್ಮಿಟಿ ಹೇಗಿದೆಯೋ ನಮ್ಮದು ಹಾಗಿರಬೇಕು ಅಂತ ಇಲ್ಲ. ಯಾತಕ್ಕೆ ಅಂದರೆ ಅದೃಷ್ಟ ಅನಿಯಮಾತ್ವಂ ಅನಾದಿ ವಿದ್ಯಾ ಕರ್ಮಾದಿ ವೈಚಿತ್ರ್ಯಂ. ಏನೇನು ತೊಗೋಬೇಕಿದ್ರೆ ವೈಚಿತ್ರ್ಯ ಯಾತಕ್ಕಿಲ್ಲ ಅಂತ ಕೇಳಿದರೆ ಅನಾದಿ ಕರ್ಮದಿಂದ ಶುರುವಾಯಿತು. ಅದಕ್ಕಿಂತ ಮುಂಚೆ ಸ್ವರೂಪ ಬೇರೆ ಇದೆ. ಸ್ವರೂಪ ಅನಾದಿ ಕರ್ಮ ಪ್ರಯತ್ನ ಎಲ್ಲದರ ಮೇಲೆ ಬರೋದ್ರಿಂದ ಏನಲ್ಲ ಅದು ಪ್ರತಿಬಿಂಬ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಪ್ಲೈ ಮಾಡಿದರೆ ಅಧಿಕಾರ ವ್ಯತ್ಯಾಸ ಕೂಡ ಒಂದೇ ರೀತಿ ಇರೋದಿಲ್ಲ. ಕ್ಲಾಸ್ 1 ಆಫೀಸರು 4 ಇದ್ದಾರೆ, ಎಲ್ಲ ಗೌರ್ಮೆಂಟ್ ಸರ್ವೆಂಟ್ಸ್ ಆದರೂ ಕೂಡ ಏನಿಲ್ಲ, ಫಾರ್ಮರ್ ಒಂದೇ ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಮಾತ್ರ ಅಧೀನರೆಲ್ಲ ಒಂದೇ ರೀತಿ ಇರುವಾಗ ನಿಯಮ ಇಲ್ಲ. ಈ ಪ್ರತಿಬಿಂಬನೇ, ಫೋಟೋ ಪ್ರತಿಬಿಂಬ ಬೇರೆ, ಸ್ಕೆಚ್ ಬೇರೆ ಪ್ರತಿಬಿಂಬ ಬೇರೆ, ಕೈಲಿ ಬೇರೆ ಪ್ರತಿಬಿಂಬ ಬೇರೆ, ಫೋಟೋಗಳು ಬೇರೆ, ಪೇಂಟಿಂಗ್ ಬೇರೆ, ಗೊತ್ತಾಯ್ತಾ? ಬರೀ ರಫಾಗಿ ಹೇಳೋದು ಬೇರೆ, ಎಷ್ಟು ವ್ಯತ್ಯಾಸ, ನೀರಲ್ಲಿ ಕಾಣೋದು ಬೇರೆ, ಆಮೇಲೆ ಕಲರ್ ಫೋಟೋ ಬೇರೆ, ಬ್ಲಾಕ್ ಆ್ಯಂಡ್ ವೈಟ್ ಬೇರೆ, ಎಷ್ಟು ವೆರೈಟಿ ಇದೆ ಈಗ. ಯಾಕೆ ವೆರೈಟಿ ಬಂತೀಗ? ಈ ಕಲರ್ ಫೋಟೋದಲ್ಲಿ ಕಲರ್ ಯಾಕೆ ಬರಲಿಲ್ಲ, ಬ್ಲಾಕ್ ಆ್ಯಂಡ್ ವೈಟಲ್ಲಿ ಯಾಕೆ ಬಂತು? ಉಪಾಧಿ ಅದು, ಗೊತ್ತಾಯ್ತಾ? ಅದು ಕಲರ್ದು ಇದೇ ಅಲ್ಲ, ಇಂಕು ಅಲ್ಲ, ಅದು ಆ್ಯಕ್ಚುಲಿ ಅದು ಕಲರ್ ಫೋಟೋನೇ ಅದು. ಇವನು ಬ್ಲ್ಯಾಕ್ ಕಲರ್ ಪ್ರಿಂಟರ್ ಇಲ್ಲೇ ಅವರ ಹತ್ರ ಏನು ಬರುತ್ತಾಗದ, ಬ್ಲ್ಯಾಕ್ ಆ್ಯಂಡ್ ವೈಟೇ ಬರೋದು. ಅದು ಒಂದೊಂದು ವ್ಯತ್ಯಾಸ ಕಾಣೋದಕ್ಕೆ ಉಪಾಧಿಯಿಂದಾಗಿ ವ್ಯತ್ಯಾಸ ಆಗುತ್ತೆ. ಉಪಾಧಿ ಯಾವುದೀಗ? ಸ್ವರೂಪನೇ ಉಪಾಧಿ. ಅದನ್ನು ಯಾಕೆ ಹೇಳಲಿಲ್ಲ ಅಂದರೆ ಅಂಡರ್ಸ್ಟುಡ್. ಅದು ಉಳಿದು ಯಾವುದಾಗಿರುತ್ತೆ ಅದೃಷ್ಟ ನಿಯಮ ಆಯ್ತು. ಎರಡೂ ಬೆಳ್ಳಿ ಪಾತ್ರೆನೇ, ಹಂಗೆ ಹೊಸದಾಗ್ತಿದ್ರೆ ಪಳಪಳ ಹೇಳ್ತಾ ಹಳೇದಾಗಿದೆ ಇದಾಗಿದೆ, ಗೊತ್ತಾಯ್ತಾ? ಬೆಳಿ ಅಲ್ಲ ಅಂತ ಹೇಳಬಾರ್ದು, ಸ್ವಲ್ಪ ಪಾಲಿಶ್ ಕೊಟ್ಟು ನೋಡೋ ಹೊಡೆಯುತ್ತೆ. ಹಳೆ ಬೆಳಿ ಇನ್ನೂ ಜ್ವರ ಹೊಡೆಯುತ್ತೆ, ಒರಿಜಿನಲ್ ಆಗಿರುತ್ತೆ, ಆದ್ದರಿಂದ ಇನ್ನೂ ಜ್ವರ ಆಗಿರುತ್ತೆ. ಈಗ ಕಾಣಿಸಲ್ಲ ಅಷ್ಟೇ, ತುಂಬ ದಿವಸ ಆಗಿತ್ತು ಕಾಣಿಸೋದಿಲ್ಲ. ಉಪಾಧಿ ಭೇದದಿಂದ ಆಯಿತು ಅಷ್ಟೇ ಹೊರತು ಇದಕ್ಕೆ ಉಪಾಧಿ ಒಪ್ತೀವಿ ನಾವು. ಯಾತಕ್ಕೆ? ಸತ್ಯೋಪಾಧಿ ಬೇರೆ ಒಪ್ತಿರೋದು, ಅವ್ರು ಸುಳ್ಳು ಉಪಾಧಿನ ಮಾಡಬೇಕು, ಬೇರೆ ಬೇರೆ ಮಾಡಬೇಕು. ಸತ್ಯೋಪಾಧಿಗೂ ಏನಿಲ್ಲ ಶಕ್ತಿ, ಇರೋದನ್ನು ತೋರಿಸುತ್ತೆ ಅಷ್ಟೇ ಹೊರತು ಕ್ರಿಯೇಟ್ ಮಾಡೋದಿಲ್ಲ. ಅದೃಷ್ಟ ಅನಿಯಮ ಅದು ನಿಮಗೆ ಗೊತ್ತಾ ಇಲ್ಲ, ಆದ್ದರಿಂದ ವೈಚಿತ್ರ್ಯ ಇದೆ. ಅಭಿಸಂಧಿ ಇದೆಲ್ಲ ಸಿಂಪಲ್ ನೋಡಿ, ಅದೇ ಹುಡುಗ ಎಲ್ಲ ಅದೇ ಕಾಲೇಜು, ಅದೇ ಸ್ಕೂಲು, ಅದೇ ರೂಮು, ಅದೇ ಇನ್ವಿಲೇಟರು, ಅಕ್ಕಪಕ್ಕದಲ್ಲೇ ಕೂತಿದ್ದಾರೆ. ಇವನು ರ್ಯಾಂಕು ಅವನು ಫೇಲು, ಯಾಕೆ ವ್ಯತ್ಯಾಸ ಆಯಿತು ಅಷ್ಟೇ. ಅವನದೇ ಅದು ಸ್ವಂತಿಕೆ ಒಂದು ಬಂತಲ್ಲ, ಈಗ ಒಂದು ಮಾರ್ಕ್ ಹೆಚ್ಚು ಕಡಿಮೆ ಆಯ್ತು, ಆತಕ್ಕೆ ಬೇರೆ ಒಂದಿದೆ. ಈಗ ಅದಾಗಬಾರ್ದು, ಕೂಡಿಸ್ಬಿಟ್ರೆ ಆಗ್ತಿತ್ತು ಅಷ್ಟೇ. ಅದಿಲ್ಲ ಅಂದರೆ ಎಲ್ಲರ ಜೊತೆ ಕೂಡಿಸ್ಬಿಟ್ಟು ಪಾಸ್ ಹೋದ್ರೆ ಮುಗಿದು ಹೋಗ್ತಿತ್ತು. ಅವರಲ್ಲಿ ಏನಿದೆ ಒಂದು ವ್ಯತ್ಯಾಸ ಇದ್ದೇ ಇದೆ. ಡ್ರೈವರ್ ಸೀಟಲ್ಲಿ ಕೊಡ್ತಾನೆ, ಇನ್ನೊಬ್ಬ ಡ್ರೈವರ್ ಸೀಟಲ್ಲಿ ಕೊಡ್ತಾನೆ. ಹೋಗಿ ಡ್ರೈವಿಂಗ್ ಬಂದರೆ ಡ್ರೈವಿಂಗ್ ಸೀಟಲ್ಲಿ ಕೊಟ್ಟರೆ ಹೇಗಿರುತ್ತೆ, ಇನ್ನೊಬ್ರು ಕೂತ್ರೆ ಹೇಗಿರುತ್ತೆ? ಇನ್ನೊಬ್ರು ಉದಳಿಗೆ ಶುರು ಮಾಡ್ತಾರೆ, ಅವ್ರು ಕೂತಾರೆ, ಯಾವುದೋ ಕೂತ್ರೆ ಇಳಿದು ಬಿಡ್ತಾನೆ, ಅವನು ಕೂತ್ರೆ ಏನಾಗುತ್ತೆ? ಈ ನೋಸ್, ಆದ್ದರಿಂದ ನೋ ಪ್ರಾಬ್ಲಮ್. ಅಲ್ಲಿ ವ್ಯತ್ಯಾಸ ಇದೆ. ಓಂ ಅಭಿಸಂಧ್ಯಾದಿಷ್ವಪಿ ಚೈವಂ ಓಂ ಇಚ್ಛಾದ್ವೇಷ ಸುಕೃತ್ಯಾದಿ ವೈಚಿತ್ರಂತು ಅದೃಷ್ಟತ್ವಾದೇವ ಚ ಅದೃಷ್ಟಾದೇವ ಚ ಶಬ್ದೇನ ಪ್ರತಿಕ್ಷಣ ವೈತರಿಚ್ಯಂಚ ಆಯ್ತು ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ. ಬರೀ ಇಷ್ಟೇ ಅಲ್ಲ, ಅವರ ಅಭಿಸಂಧಿ, ಇಚ್ಛಾಭಿಸಂಧಿ, ದುಃಖಾಭಿಸಂಧಿ, ಅನಿಚ್ಛಾಭಿಸಂಧಿ, ಇದೆಲ್ಲ ಕೂಡ ಏನಿದೆ. ಇನ್ನೊಂದು ಪ್ರಶ್ನೆ ಕೇಳ್ಬೋದು ಅವನು, ಪ್ರತಿಬಿಂಬ ಅಂತ ಹೇಳಿದರೆ ಎಲ್ಲರೂ ಒಂದೇ ರೀತಿ ಇರಬೇಕು, ಇಲ್ಲ ಒಂದು ವ್ಯತ್ಯಾಸ. ಇನ್ನೊಂದು, ಎಲ್ಲರ ಇಚ್ಛೆ ಒಂದೇ ರೀತಿ ಇಲ್ವಲ್ಲ, ಒಂದೇ ಪದಾರ್ಥ ಒಬ್ಬನಿಗೆ ಬೇಕು ಅನಿಸುತ್ತೆ, ಇನ್ನೊಬ್ಬನಿಗೆ ಬೇಡ. ಯಾತಕ್ಕೆ ಅಂತ ಕೇಳಿದ್ರೆ ಹಿಂದೆ ಹೇಳಿದ್ದೇನೆ, ಸೇಮ್ ರೀಸನ್ ಹೋಲ್ಸ್ ಗುಡ್ ಅಂತ. ಒಬ್ಬೇ ತಂದೆ ಮಕ್ಕಳು, ಧೃತರಾಷ್ಟ್ರ ಮಗ ಯೂತ್ಸು, ಉಳಿದು 100 ಜನ ಇದ್ದಾರೆ, ಒಬ್ರಿಗಾರಿಗೆ ಗುಣ ಬರಬಾರ್ದೆ? ಇಲ್ಲ, ಎಲ್ಲ ದ್ವೇಷಗಳು. ಯಾಕೆ? ಸ್ವರೂಪನೇ ಆಗಿದೆ. ಸ್ವರೂಪ ಆಗಿದ್ದ ಏನು ಮಾಡೋಕ್ಕೆ ಬರೋದಿಲ್ಲ. ಇವೆಲ್ಲ ಕಾರಣ ತಿಳ್ಕೊಂಡಾಗ ನಮಗೆಲ್ಲ ಉತ್ತರ ಇದು. ಪ್ರತಿವಾದ ಖಂಡನೆ ಮಾಡ್ತಾರೆ ಎಂಬುದು ಒಂದು ಭಾಗ, ನಮಗೆ ಹೇಳ್ತಾರೆ ಇನ್ನೊಂದು ಭಾಗ. ಅದು ನೀವು ಬೇರೆ ಹೇಳಬೇಕಂತ ಕೇಳ್ತಾರಲ್ಲ, ಹಾಗೆ ಇಬ್ಬರಿಗೂ ಸೇಮ್ ಅದು. ಓಂ ಅಭಿಸಂಧಿ ಅಂತ ಹೇಳಿದರೆ ಸುಖಾಭಿಸಂಧಿ, ದುಃಖಾಭಿಸಂಧಿ, ಅನುಸಂಧಾನ ಅಂತ ಅರ್ಥ. ಅನುಸಂಧಾನ ಕೂಡ ಒಂದೇ ರೀತಿ ಇಲ್ಲ. ವಿಶ್ವರೂಪ ತೋರಿಸಿದರೆ ಭೀಷ್ಮಾದಿಗಳಿಗೆ ಕಾಣಿಸ್ತು, ದುರ್ಯೋಧನಗಳಿಗೆ ಕಾಣಿಸ್ಲೇ ಇಲ್ಲ. ಏನೋ ಮ್ಯಾಜಿಕ್ ಅನ್ಕೊಂಡ್ಬಿಟ್ರೆ ಅಷ್ಟೇ. ಅವರು ಎಷ್ಟು ಸಾರಸ್ಯ ಅದನ್ನು ನೋಡೋರವರೇ, ಆದರೆ ಒಂದೇ ರೀತಿ ಅನುಭವ ಬರಲಿಲ್ಲ ಅವರಿಗೆ. ಅದೃಷ್ಟ ನಿಯಮ ಮುಂದೆ ಓಂ ಅಭಿಸಂಧ್ಯಾದಿಷು ಚೈವಂ ಓಂ ಓಂ ಪ್ರದೇಶಾದಿತಿ ಚೇನ್ನ ಅಂತರ್ಭಾವಾತ್ ಓಂ ಸ್ವರ್ಗ ಭೂಮ್ಯಾದಿ ಸ್ವರ್ಗಭೂಮ್ಯಾದಿ ಪ್ರದೇಶ ವಿಶೇಷಾತ್ ವೈಚಿತ್ರ್ಯಂ ತತ್ಪ್ರಾಪ್ತೇರಪಿ ಅದೃಷ್ಟಾಪೇಕ್ಷತ್ವ ಏಕದೇಶಸ್ಥಿತಾನಾಮೇವ ವೈಚಿತ್ರ ದರ್ಶನಾಚ್ಚ. ನಾವು ಈ ರೀತಿ ಉತ್ತರ ಕೊಡಬಹುದಾ ಅಂತ ಕೇಳಿದರೆ ಆ ರೀತಿ ಕೊಡಬಾರ್ದು. ಏನು ಉತ್ತರ ಕೊಡಬಾರ್ದು ಅಂದರೆ, ದೇವರು ವೈಕುಂಠದಲ್ಲಿದ್ದಾನೆ, ನಾವಿಲ್ಲಿದ್ದೇವೆ, ಆದ್ದರಿಂದ ವ್ಯತ್ಯಾಸ, ಇಂಥ ಉತ್ತರ ಕೊಡಬಹುದಾ? ಸ್ವರ್ಗದಿಂದ ವ್ಯತ್ಯಾಸ ಕೊಡ್ಬೋದಾ ಅಂದರೆ ಆ ವ್ಯತ್ಯಾಸ ಕೊಡಬಹುದು, ಆದರೆ ಪೂರ್ತಿ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ನಚ ಸ್ವರ್ಗಭೂಮ್ಯಾದಿ ಪ್ರದೇಶ ವಿಶೇಷ ದ್ವೈಚಿತ್ರ್ಯ.
ಸ್ವರ್ಗದಲ್ಲಿ ದೇವತೆಗಳು, ಭೂಮಿಯಲ್ಲಿ ನಾವಿದ್ದೇವೆ. ಆದ್ದರಿಂದ ಪ್ರತಿಬಿಂಬವಾಗಿದ್ದರೂ ಕೂಡ ಏನಾಗಿದೆ, ವ್ಯತ್ಯಾಸವಿದೆ ಅಂತ ಹೇಳೋದಕ್ಕೆ ಕೊಟ್ಟರೆ ಸಾಲದು. ಇಲ್ಲೇ ಇದೆ ನೋಡು ಅಂತ ತೋರಿಸ್ತಾರೆ. ತತ್ ಪ್ರಾಪ್ತೇರಪಿ ಅದೃಷ್ಟಾಪೇಕ್ಷ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಕೂಡ ಏನು ಬೇಕು ಫಸ್ಟು, ಸಾಧನೆ ಬೇರಬೇಕು ಅಲ್ಲ. ಈ ಸ್ಟೇಜ್ ದಾಟಬೇಕಲ್ಲ ಫಸ್ಟ್ ಅವನು. ಆದ್ದರಿಂದ ಇಲ್ಲ. ಜೊತೆಗೆ ಏಕದೇಶ ಸ್ಥಿತಾನಾಮೇವ ವೈಚಿತ್ರ ದರ್ಶನಾಚ್ಯ. ಒಬ್ಬೇ ತಂದೆ ಮಕ್ಕಳು, ಅವರಿಗೆ ಭಾರಿ ವ್ಯತ್ಯಾಸ. ಹಿರಣ್ಯಕಶಿಪು ನೀನು ಪರಂಪರೆಯ ಮಗನಲ್ಲ, ಡೈರೆಕ್ಟ್ ಮಗ. ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ, ಟೋಟಲಿ ಆಪೋಸಿಟ್. ಆದ್ದರಿಂದ ಸ್ವರೂಪ ಅಂಬುದು ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಆದ್ದರಿಂದ ಎಂದೂ ಕೂಡ ಪ್ರತಿಬಿಂಬ ಅಂದು ಮಾತ್ರಕ್ಕೇನೆ ಬೇರೆ ಕಡೆ ಡೀಲ್ ಮಾಡಿಲ್ಲ. ಇಲ್ಲಿ ಹೇಳ್ತಾರೆ ಅದನ್ನು. ಎಷ್ಟೇ ಸಾಮ್ಯ ಇದ್ದರೂ ಕೂಡ ಅವರ ಒರಿಜಿನಾಲಿಟಿ ಬೇರೆ ಇರೋದ್ರಿಂದ ವ್ಯತ್ಯಾಸ ಆಗೇ ಆಗುತ್ತೆ. ಒಂದೇ ಪುಸ್ತಕನೇ 1000 ಕಾಪಿ ಮಾಡಿಸಿದ್ರೆ ಎಲ್ಲ ಒಂದೇ ರೀತಿ ಇರಬೇಕಾಗಿಲ್ಲ. ಕೆಲವು ಬ್ರದರ್ ಪ್ರಿಂಟ್ ಆಗುತ್ತೆ, ಕೆಲವು ಅಕ್ಷರಗಳೇ ಹೋಗಿರುತ್ತೆ, ಕೆಲವು ಏನೋ ಕಾರಣ ಇರ್ಬೋದು. ಆದರೂ ಸೇಮ್ ಬುಕ್, ಅದು ನಿಜ. ಅದು ಇಷ್ಟಾದರೂ ಕೂಡ 100% ಸೇಮ್ ಅಲ್ಲ. ಓಂ ಇತಿ ಅದೃಷ್ಟ ಅಧಿಕರಣಂ ಓಂ, ಅಲ್ಲಿಗೆ ಅದೃಷ್ಟಾಧಿಕರಣ ಮುಗಿತು. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯೆ ದ್ವಿತೀಯಾಧ್ಯಾಯಸ್ಯ ತೃತೀಯ ಪಾದ. ಎರಡನೇ ಅಧ್ಯಾಯದ 3ನೇ ಪಾದ ಮುಗಿತು. ಯಾವ ಪಾದ ಅಂತ ಹೆಸರಿದಕ್ಕೆ? ಪರಸ್ಪರ ಶ್ರುತಿ ವಿರೋಧ ಪಾದ. ಈ ಬರೋದು ನ್ಯಾಯೋಪೇತ, ಮುಂದಿನ ನ್ಯಾಯೋಪೇತ, 4ನೇದು ನ್ಯಾಯೋಪೇತ, ಮುಂದಿನ ನ್ಯಾಯೋಪೇತ. ಇದು ಬರೀ ಶ್ರುತಿ ವಿರೋಧ ಬೇರೆ, ನ್ಯಾಯೋಪೇತ ಶ್ರುತಿ ವಿರೋಧ ಬೇರೆ. ಅಂದರೆ 2 ವ್ಯಾಖ್ಯೆ ಇದೆ. ಅದಕ್ಕೆ ಒಂದು ಒಳ್ಳೆ ಯುಕ್ತಿ ಕೊಟ್ಟು ಒಂದು ಮಾತು ಹೇಳಿದೆ. ಬರೀ ಶ್ರುತಿ ಏನೋ ಅರ್ಥ ಮಾಡಿಬಿಡ್ತೀರಿ, ಯುಕ್ತಿ ಕೊಟ್ಟು ಹೇಳಿದಾಗ ಅದೇ ಆಗಬೇಕಲ್ಲ ಅಂದರೆ ಇಲ್ಲ, ಇನ್ನೊಂದು ದೊಡ್ಡ ಯುಕ್ತಿ ವಿರೋಧ ಬಂದರೆ ಹೋಯಿತು ಅಂತ. ವಿರೋಧ ಹೋಯಿತು, ಶ್ರುತಿ ಹೋಗಲಿಲ್ಲ. ಶ್ರುತಿ ಮಹತ್ವ ಐತೆ.